ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಗುರುವಾರ. ಸೊ ಇವತ್ತು ಶಿವರಾತ್ರಿ ಹಬ್ಬ ಮುಗ್ದಿದ್ದು ಮಾರನೇ ದಿವಸ. ಸೊ ಇವತ್ತು ಎಲ್ಲರೂ ಹಬ್ಬದ ಅಡುಗೆ ಮಾಡ್ತಾರೆ. ಹೇಳ್ಬೇಕಂದ್ರೆ ಹಬ್ಬದ ದಿವಸ ಯಾರು ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ಹಬ್ಬದ ಅಡುಗೆ ಯಾರು ಮಾಡಲ್ಲ, ಉಪವಾಸ ಇರೋದ್ರಿಂದ ಅದನ್ನ ಮಾರನೆಗೆ ಹಬ್ಬದ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಊಟ ಮಾಡೋದು. ಸೊ ಹಾಗಾಗಿ ನಾನಂತೂ ಉಪವಾಸ ಇರಲಿಲ್ಲ, ಬಟ್ ನಾವು ಹಬ್ಬದ ಅಡುಗೆ ಮಾಡಿರಲಿಲ್ಲ. ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬೆಳಗ್ಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಗಳಿಗೆ ಮಾತ್ರ ಪುಳಿಯೋಗರೆ ಗೊಜ್ಜಿತ್ತು ಕಲಸಿ ಲಂಚ್ ಬಾಕ್ಸ್ ಕಟ್ಟಿ ಯಜಮಾನ್ರಿಗೆ ಟಿಫನ್ ಕೊಟ್ಟಿದ್ದೀನಿ. ಸೊ ನಾನು ಇನ್ನೂ ತಿಂದಿಲ್ಲ. ಇವಾಗ ರಾತ್ರಿನೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಅಡುಗೆ ಪ್ರಿಪೇರ್ ಮಾಡೋಣ, ಸ್ವೀಟ್ ಮಾಡೋಣ ಫಸ್ಟು ಅಂತ. ಶಾವಿಗೆ ಪಾಯಸ ಮತ್ತು ವೆಜಿಟೇಬಲ್ ಪಲಾವು ಮತ್ತು ನನ್ನ ಮಗಳಿಗೆ ಇಷ್ಟವಾಗಿರೋಂತಹ ಕಾಳು ಗೊಜ್ಜು, ಇವು ಮೂರನ್ನು ಮಾಡ್ತೀನಿ. ಮಾಡಿ ಇದೆಲ್ಲ ರೆಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಇದೆಲ್ಲ ಆಗೋ ಅಷ್ಟರಲ್ಲಿ ಆಮೇಲೆ ಹೋಗಿ ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಮಾಡಿಕೊಂಡು ಹಳೆ ಹೂವು ತೆಗೆದು ಹೊಸ ಹೂವು ಹಾಕಿ ಪೂಜೆ ಮಾಡಿ ದೇವ್ರಿಗೆ ಅದನ್ನೆಲ್ಲ ಮಾಡಿರೋ ಅಡುಗೆನೆಲ್ಲ ನೈವೇದ್ಯ ಮಾಡಿ ಆನಂತರ ಊಟ ಮಾಡೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಬೇಗ ಚಕ ಅಂತ ಅಡುಗೆ ಮುಗಿಸೋಣ. ಆಲ್ರೆಡಿ ಟೈಮ್ ಆಗಿದೆ. ಸೊ ಪೂಜೆಗೆ ಅಂತ ಅಂದಮೇಲೆ ಸ್ವಲ್ಪ ತಡ ಆಗೇ ಆಗುತ್ತೆ, ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಆದರೆ ಕ್ಲೀನಾಗಿ ನೈಟಾಗಿ ಮಾಡೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಇವಾಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಮಾಡ್ಬೋದಾಗಿತ್ತು, ಬಟ್ ಮಕ್ಳಿಗೆ ಸ್ಕೂಲ್ ಇದೆ, ಯಜಮಾನ್ರಿಗೆ ಆಫೀಸ್ ಇರುವಾಗ ನಾವು ಏನನ್ನೂ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆನಂತರ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಇಟ್ಟು ಪೂಜೆ ಮಾಡೋಣ. ನಿಧಾನಕ್ಕೆ ನೆಮ್ಮದಿಯಾಗಿ ಸಮಾಧಾನವಾಗಿ ಮಾಡಬೇಕು. ಬೆಳಗ್ಗೆ ಗಡಿ ಬಿಡಿಲೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಬೇಸಿಕ್ ಕೆಲಸ ಬೇರೆ ಮುಗಿಬೇಕಲ್ಲ ನಮ್ಮದು. ಪಾತ್ರೆ ತೊಳೆಯೋದು, ಮನೆ ಒರೆಸೋದು ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಂದು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಬೆಳಿಗ್ಗೆನೇ ಪುಳಿಯೋಗರೆ ಕಲಿಸಿದ್ದೆ. ಸೊ ಗೊಜ್ಜಿದ್ದರಿಂದ ಲಂಚ್ಗೆ ಅವಳಿಗಾಯಿತು. ಸೊ ಇಲ್ಲಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ 1 ಲೀಟ್ರು. ಇವಾಗ ವೆಜಿಟೇಬಲ್ಸ್ ಎಲ್ಲ ತೊಳ್ಕೊಂಬಿಡೋಣ. ರಾತ್ರಿನೇ ಹೆಚ್ಕೊಂಡಿರೋದ್ರಿಂದ ಸ್ವಲ್ಪ ಆರಾಮಾಗುತ್ತೆ ನನಗೆ. ಇವಾಗ ಚಕ ಅಂತ ಮಾಡಿಬಿಡೋಣ ಬನ್ನಿ. ಸೊ ಫ್ರೆಂಡ್ಸ್, ಪಲಾವ್ ರೆಡಿ ಆಯಿತು. ಇನ್ನೇನು ಕುದೀತಾ ಬಂತು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಈ ಕಡೆ ಬಂದು ಕಾಳು ಗೊಜ್ಜು ಇವಾಗ ಮುಚ್ಚಿದ್ದೀನಿ, ನೋಡ್ತಾ ಇರ್ಬೋದು. ಕಾಳು ಗೊಜ್ಜು ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ. ಇದು ಅಷ್ಟೇ, ಒಂದು ವಿಷಲ್ ಬಂದರೆ ಕೂಗುತ್ತದೆ, ಸರಿ ಹೋಗುತ್ತದೆ. ಫಸ್ಟೇ ಬಂದು ಸ್ವೀಟ್ ಮಾಡ್ಕೊಂಬಿಟ್ಟಿದ್ದೀನಿ, ಅಂದರೆ ಶಾವಿಗೆ ಪಾಯಸ. ಸೊ ಅದು ಸ್ವಲ್ಪ ಆರಬೇಕಲ್ವ ಸ್ವೀಟು, ಹಾಗಾಗಿ ಇಲ್ಲಿ ಬಂದು ಶಾವಿಗೆ ಪಾಯಸ ರೆಡಿಯಾಗಿದೆ. ಸೊ ಇವಾಗ ದೇವರಿಗೆ ಪೂಜೆಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಅಷ್ಟರಲ್ಲಿ ಇದೆಲ್ಲ ಸರಿ ಹೋಗುತ್ತೆ, ಕೂಗಿ ಅದೆಲ್ಲ ಪಂಗ ಅಷ್ಟರಲ್ಲಿ. ಸೊ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಇಟ್ಟಿದ್ದೀನಿ. ಪೂಜೆ ಎಲ್ಲ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಮಗಳು ಡ್ರೆಸ್ಸು ಚೇಂಜ್ ಮಾಡಿದೆ. ಹೊಟ್ಟೆ ಹಶ್ವಂತೆ ಕೂತ್ಬಿಟ್ಟಿದ್ದಾಳೆ ಊಟಕ್ಕೆ. ಹಳ್ಳಿ ಕಾರ್ಡ್ ಏನೂ ತೆಗ್ದಿಲ್ಲ, ಹಂಗೆ ತಿಂತವಳೆ. ಇವನು ಅಷ್ಟೇ ಪಾಯಸ ತಿನ್ಬೇಕಂತೆ, ಅದಕ್ಕೆ ಕೂತವನು ಇವನು. ಸೊ ನೋಡೋಣ ಬನ್ನಿ, ಫಸ್ಟ್ ಪಲಾವ್ ಟೇಸ್ಟ್ ಮಾಡಿ. ನಾನು ಬಾಯಿಗೂ ಹಾಕಿಲ್ಲ, ಪೂಜೆ ಮಾಡಿದ್ದಷ್ಟೇ. ಇವಾಗ ಮಾಡಿದ್ದೆ ಇಲ್ಲ, ಆವಾಗಲೇ ಮಾಡಿದ್ದೆ. ದೇವ್ರಿಗೆ ನೈವೇದ್ಯ ಮಾಡಿದೆ, ಊಟನೇ ಮಾಡಲಿಲ್ಲ. ನೀ ಬಂದ್ಮೇಲೆ ತಿನ್ನೋಣ ಅಂತ. ಚೆನ್ನಾಗಿದ್ದೀವ ಪಾಯಸ? ಮಾಡವ. ನಾನು ಯಾವ್ದನ್ನೂ ಬಾಯಿಗೆ ಇಟ್ಟಿಲ್ಲ. ನಿಜ ಎಲ್ಲ ಚೆನ್ನಾಗಿದೆ. ತಿನ್ನಮ್ಮ. ಬಾಯಿಗೆ ಇಟ್ಟಿಲ್ವಂತೀವಿ. ನಾನೇನು ಮಾತಾಡ್ತೀನಿ ಎಲ್ಲ ಮಾತಾಡ್ತಾರೆ. ಸೊ ಫ್ರೆಂಡ್ಸ್, ಇವರಿಬ್ರು ನೋಡಿ ಮೇಲ್ಗಡೆ ಗಿಡ ಎಲ್ಲ ಬಿಡಿಸ್ತಾವ. ನೀನು ಇವರು ವಾಚಿಂಗ್ ಮಾಡ್ತಾವ್ರೆ ಔಟ್ ಸೈಡ್. ಇರುವೆ ಮೊಟ್ಟೆ ಎತ್ಕೊಯ್ತಾ ಇದೆಯಂತೆ. ನಾನು 1-2 ರೀಲ್ಸ್ ಮಾಡೋಣ ಅಂತ ಮೇಲೆ ಬಂದಿದ್ದೀನಿ ರೆಡಿಯಾಗಿ. 3 1 2 3 ಆಯಿತಾ? ಸಮಾಧಾನನ 1 2 ಮತ್ತು ಮನೆಗೆ ಹೋಗಿ ಇವಾಗ ಏನಾರ ಕಾಫಿ ಗೀಫಿ ಕುಡಿಬೇಕು. ಅಡುಗೆ ಏನು ಮಾಡೋಂಗಿಲ್ಲ, ಅಡುಗೆ ಮಾಡಿ ಇಟ್ಬಿಟ್ಟಿದ್ದೀನಿ. ಏನಿದ್ರು ಸ್ವಲ್ಪ ಕೆಲಸ ಇದೆ, ಬೇರೆ ಕೆಲಸಗಳು ಮಾಡ್ಕೊಬೇಕು. ಟೈಲರಿಂಗ್ ತೋರಿಸ್ಬೇಕು ಅಂದ್ಕೋತೀನಿ. ಟಾಪ್ ಕಟ್ಟಿಂಗ್ದು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾವತ್ತಾಗುತ್ತೋ ನೋಡಬೇಕು.
ನಮ್ಮಮ್ಮ ನನ್ಗಂದು ಅವ್ರಿಗಂದು ಕುರ್ತಿ ಇದು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆಯಲ್ಲ ಅವ್ರಿಗೊಂದು ಟಾಪ್ ಆಗುತ್ತೆ, ಟಾಪ್ ಹೊಲಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕಟ್ಟಿಂಗ್ ಮಾಡಿದಾಗ ತೋರಿಸ್ತೀನಿ, ಓಕೆನಾ? ಮಮ್ಮಿ ಅದು ರೆಡ್ ಕಲರ್. ನೋಡ್ರಿ ಇವರಿಬ್ರು ಬುಟ್ಟಿ ಹಳ ಉಸ್ಕೊಂಡು ಆಟ ಆಡ್ತಾ ಇರೋದು. ಕಣ್ಣ ಮುಚ್ಚೆ ಮಾಡ್ತೀನಿ. ಕಣ್ಣ ಮುಚ್ಚ ಮಾಡ್ತಾಳೆ. ಉಪ್ಪಿಟ್ಟು ಮಾಡಿದ್ದೀನಿ, ತಿನ್ನಿಸ್ತಾ ಇದ್ದೀನಿ. ತೆಗಿಬೇಕಂತೆ, ತೆಗಿಯೇ. ಓಪನ್ ದ ಡೋರ್. ಟಂಟಣ. ಯಾರಿದ್ದಾರೆ ಇಲ್ಲಿ? ಆಮೇಲೆ ಸಿಗೋಣ ಫ್ರೆಂಡ್ಸ್ ನೋಡಿದ್ದಾರೆ. ಯಾರಿದ್ದಾರೆ ಇಲ್ಲಿ? ಆಮೇಲೆ ಸಿಗೋಣ ಫ್ರೆಂಡ್ಸ್ ಇದ್ದಾರೆ. ಬಟ್ಟೆ ಎಲ್ಲ ಕೆಳಗೆ ಸುರಿದ್ಬಿಟ್ಟು ಬಕೆಟ್ ಎತ್ಕೊ ಬಂದವ್ರು ನೋಡಿ. ಊಟ ಮಾಡ್ಸಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು. ಸುಮ್ಮನಿರೇನು ಎತ್ತಿಗೆ ಇರುತ್ತೆ, ನಗಿಸ್ಬೇಡ ಚಿನ್ನು. ಹೊಸ ರೆಸಿಪಿ, ಮೆಡಿಸನ್ ಎಲ್ಲ ಇಟ್ಕೊಂಡು ಇದು ಪೌಡರ್ ಅಂತೆ. ಆ ಬಾಲ್ ಇಟ್ಕೊಂಡು ಕಬಾಬ್ ತರ ಕಲಿಸ್ತಾವ್ರಿ ಇವ್ರು. ಓಹೋ ಒಂದ್ ಕೆಜಿ ಅಷ್ಟು ಚಿಕನ್ ಇಟ್ಬಿಟ್ಟು ಉಪ್ಪು ಮತ್ತೆ ಅರಿಶಿನ ಹಾಕಿಕ್ಕಿದೀವಿ. ಅದರಿಂದ ಏನೋ ಕೂಗ್ ಬರ್ಬೇಕು. ಇದೆಲ್ಲ ಪೌಡರ್ಸ್. ಹೊಸ ರೆಸಿಪಿ, ನೀವು ಮಾಡಿ ತಿನ್ನಿ. ಯಾರ್ ಫ್ರೆಂಡ್ಸ್ ನೀವೆಲ್ಲ ಮೆಡಿಸನ್ ತರ ನೋಡ್ತೀರಾ? ಆಯ್ತು, ನೀವ್ ಮಾಡ